ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಈ ವಿಶೇಷವಾದ 0 to 5 ಈ ವಿಶೇಷವಾದ ಒಂದು ಅಭಿಯಾನವನ್ನು ನಮ್ಮ ಜೆ ರಂಗನಾಥ ಸರ್ ಅವರಲ್ಲಿ ಇದೊಂದು ವಿಶೇಷ ವಿಚಾರಗಳನ್ನು ಭಾಳ ನಾನು ಈ ವಿಚಾರ ಹೇಳಿದಾಗ ಸರ್ ಅವರು ಭಾಳ ಆಶ್ಚರ್ಯ ಆಯ್ತು ನನಗೆ. ಅಂತ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ನಿಜಕ್ಕೂ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ನಾನು ನೋಡ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮ ಎಲ್ಲಿಯೂ ನೋಡಿಲ್ಲ. ನಾನು 3 ರಾಜ್ಯಗಳನ್ನು ಅಡ್ಡಾಡಿದ್ದೇನೆ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ. ಆದರೆ ಬಹಳಷ್ಟು ಸಾವಿರಾರು ಶಾಲೆಗಳಲ್ಲಿ ಹೋಗಿ ಬಂದಿದ್ದೇನೆ. ಇಂಥ ಸಂಕಲ್ಪನೆ ನಮ್ಮ ವಿಶೇಷವಾದ ಒಬ್ಬರ ಶಿಕ್ಷಕರಾಗಿ, ಸೈನ್ಸ್ ಶಿಕ್ಷಕರಾಗಿ, ಒಂದು ಶಿಕ್ಷಕ ಸಂಘದಲ್ಲಿ ಒಳ್ಳೆಯಾಗಿ ಕೆಲಸ ಮಾಡ್ತಿರುವ ನಮ್ಮ ರಾಜ್ಯದ ವಿಶೇಷ ಒಬ್ಬ ನುರಿತ ಶಿಕ್ಷಕರು, ಜೊತೆಗೆ ಒಂದು ಶಾಲೆಯನ್ನು ನಡೆಸ್ತಕ್ಕಂಥ ವಿಶೇಷ ದೂರದೃಷ್ಟಿಕೋನ ಇಟ್ಟುಕೊಂಡಂತ ನಮ್ಮ ಜೆ ರಂಗನಾಥ ಸರ್ ಅವರು, ಆಮೇಲೆ ನಮ್ಮ ಈ ಉದ್ಘಾಟಕರಾಗಿ ಬಂದಂತ ಈ ಸಭೆಗೆ ಸುಧೀರ್ ಪೆಂಡೇಕರ್ ಡಾಕ್ಟರ್ ಅವ್ರಿಗೆ, ಜೊತೆಗೆ ನಮ್ಮ ಪ್ರಿನ್ಸಿಪಾಲ್ರಾದಂಥ ನಾಗರತ್ನ ಮೇಡಮ್ ಅವ್ರಿಗೆ ಮತ್ತು ಸುನೀತಾ ದುರ್ಗೆ ಅವ್ರಿಗೆ ನಾನು ಇಲ್ಲಿ ನಮಸ್ಕರಿಸುತ್ತಾ, ತಮ್ಮ ಎಲ್ಲ ಪೇರೆಂಟ್ಸ್ ಬಂದಂಥ ವಿಶೇಷವಾಗಿ ಮುದ್ದು ಮಕ್ಕಳ ಪೇರೆಂಟ್ಸ್ಗಳಿಗೆ ಮತ್ತು ನಮ್ಮ ಈ ಚಿಕ್ಕ ಮಕ್ಕಳಿಗೆ ಇಲ್ಲಿ ನಮಸ್ಕರಿಸುತ್ತಾ, ನಾನು ಇಲ್ಲಿ ಒಂದೆರಡು ನನ್ನ ವಿಚಾರಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನೋಡಿ, ಇದು ಒಂದು ಅದ್ಭುತವಾದ ವಿಶೇಷವಾದ ಒಂದು ಸಂಕಲ್ಪನೆ. ಸರ್ ಅವರು ನನಗೆ ಜೆ ರಂಗನಾಥ ಸರ್ ಅವರು ಸುಮಾರು 1 ವಾರ ಹಿಂದೆ ಮಾತಾಡ್ತಾ ನಾವು ಕೂತಾಗ ಒಂದು ಚರ್ಚೆ ಮಾಡ್ತಾ ಇದ್ದಾಗ ಇಂಥ ವಿಷಯವನ್ನು ಹೇಳಿದ್ರು. ನಿಜಕ್ಕೂ ಇದೊಂದು ವಿಶೇಷವಾದ ಸಂಗತಿ. ನಮ್ಮ ಪಾಲಕರಿಗಂತೂ ಒಂದು ಹಬ್ಬ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನನ್ನ ಮಕ್ಕಳು ಇವತ್ತು ಎಲ್ಲ ಲೆವೆಲ್ದಲ್ಲಿ ಸೂಪರ್ ಟಾಪರ್ ಇದ್ದಾರೆ. 10th, PUC, BSc, MSc ಇಬ್ಬಿಬ್ಬರು ಮಕ್ಕಳು ಇವಾಗ ಸೈಂಟಿಸ್ಟ್ ಆಗ್ತಾ ಇದ್ದಾರೆ ವೆರಿ ಶಾರ್ಟ್ಲಿ, 2 ತಿಂಗಳಲ್ಲಿ. ಆದರೆ ಇದರ ತಳಹದಿ ಬಿದ್ದದ್ದು ನಿಮ್ಮ ತರ ಒಂದು ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ನನ್ನ ಮಕ್ಕಳು ಇದ್ದಾಗ, ಅದಕ್ಕಿಂತ ಪೂರ್ವದಲ್ಲಿ ಕೂಡ ನನ್ನ ಮಿಸೆಸ್ ಕೂಡ ಬಂದಿದ್ದಾರೆ. ಇಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಆಗ್ಲೇ ನನ್ನ ಸರ್ ಅವ್ರಿಗೆ ಮಾತಾಡ್ತಾ ಹೇಳಿದೆ, ನನ್ನ ಮಕ್ಕಳು ಇವತ್ತು ಒಂದು ಹಳ್ಳಿಯಲ್ಲಿ ಕಲಿತು ಯಾವ ತರ ನಿಮ್ಮ ಮಕ್ಕಳು ಕಲಿತಾ ಇದ್ದಾರೆ. ಈ ಹಳ್ಳಿಯಲ್ಲಿ ಒಂದು ವಿಶೇಷ ಶಾಲೆಯಲ್ಲಿ ತಮ್ಮ ಮಕ್ಕಳು ಕಲಿತಾ ಇದ್ದಾರೆ, ಕಲೀಲಿಕ್ಕೆ ಬರ್ತಾ ಇದ್ದಾರೆ ಮುಂದೆ. ಇದು ಪೇರೆಂಟ್ಸ್ ಅವರು ಸ್ವಲ್ಪ ಗಮನ ವಹಿಸಬೇಕು. ಇದ್ರ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಅದರ ಬಗ್ಗೆ ಚೂರು ಕೆಲವೊಂದು ಪಾಯಿಂಟ್ಸ್ ನಾನು ಹೇಳ ಬಯಸ್ತಾ ಇದ್ದೇನೆ. ಅವರು ಇದನ್ನ ಇಟ್ಕೋಬೇಕಂತ ಹೇಳಿ ನನ್ನ ಆಸೆ ಇದೆ. ನನ್ನ ಮಕ್ಕಳು ಇವತ್ತು ಇಬ್ಬಿಬ್ಬರು ಮಕ್ಕಳು ಸೈಂಟಿಸ್ಟ್ ಆಗ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಕಲಿತು ಸಹಜವಾಗಿ ಸೂಪರ್ ಟಾಪರ್ ಆಫ್ ದ ಕರ್ನಾಟಕ ಅಂಡ್ ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ಇಂಡಿಯಾ ಅಂಡ್ ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ವರ್ಲ್ಡ್. ಇವತ್ತು ಜಗತ್ತು ಮಟ್ಟದಲ್ಲಿ ಒಂದು ಲೆವೆಲ್ನಲ್ಲಿ ನನ್ನ ಮಕ್ಕಳು ಬಂದಿದ್ದಾರೆ. ನಿಖಿತಾ, ಅಮೃತ ಅಂಡ್ ಸೋನಾಲಿ ಅಂತ ಹೇಳಿ ಇಬ್ಬರು ದೊಡ್ಡವರು ಸೈಂಟಿಸ್ಟ್ ಆಗ್ತಾ ಇದ್ದಾರೆ 2 ತಿಂಗಳಲ್ಲಿ, ಹಳ್ಳಿಗಳಲ್ಲಿ ಕಲಿತು. ಆಮೇಲೆ ಇನ್ನೊಬ್ಬಳು ಸಾಫ್ಟ್ವೇರ್. ಇದಕ್ಕೆಲ್ಲ ಕಾರಣ ಇದೆ ನಮ್ಮ ಒಂದು ಪ್ಲಾನಿಂಗ್. ನಿಮಗೆ ನಿಜಕ್ಕೂ ಹೇಳಬೇಕು, ನನ್ನ ಮದುವೆಗಿಂತ ಮೊದಲು, ನನ್ನ ಮ್ಯಾರೇಜ್ ಆಗೋಕ್ಕಿಂತ ಪೂರ್ವದಲ್ಲಿ, ಅನೇಕ ವರ್ಷಗಳ ಪೂರ್ವದಲ್ಲಿ ನಾನು ಪ್ಲಾನ್ ಮಾಡಿದೆ, ನನ್ನ ನೆಕ್ಸ್ಟ್ ಜನರೇಷನ್ ಏನಾದರೂ ಇದ್ರೂ ಅದು ಸೈಂಟಿಸ್ಟ್ ಮಾಡಿಸ್ಬೇಕಂತ ಹೇಳಿ. ಯಾಕೆ ಸೈಂಟಿಸ್ಟ್ ಮಾಡಬೇಕಂದ್ರೆ, ಫಸ್ಟ್ ಪ್ಲೇಸ್ ಕೊಟ್ಟದ್ದು ನಾನು ರಿಸರ್ಚ್ ಸೈಂಟಿಸ್ಟ್ಗೆ, ನೆಕ್ಸ್ಟ್ ಪ್ಲೇಸ್ ಕೊಟ್ಟದ್ದು ಡಾಕ್ಟರ್ಗೆ, ಮೆಡಿಕಲ್ ಆಫೀಸರ್ಸ್. ಮೆಡಿಕಲ್ ಅಂದರೆ MBBS, ಆಯುರ್ವೇದಿಕ್ ಇರ್ಬೋದು, ಅಲೋಪೆಥಿಕ್ ಇರ್ಬೋದು, ಯಾವುದಾದ್ರೂ ಡಾಕ್ಟರ್ ಇರ್ಬೋದು, ನಮ್ಮ ಡೆಂಟಲ್ ಡಾಕ್ಟರ್ ಇರ್ಬೋದು, ಬೇರೆ ಯಾವುದೇ ಡಾಕ್ಟರ್ಸ್ ಇರಲಿ. ಯಾಕಂದ್ರೆ ಡಾಕ್ಟರ್ಸ್ ಜೀವನ ಮನೆಯಿಂದೇ ಅವರ ಮುಂದಿನ ಜೀವನ ಕಟ್ಕೊಳ್ಳಿಕ್ಕೆ ಒಂದು ದಾರಿ ಸಿಗುತ್ತೆ.
ಹಳ್ಳಿಗಳಲ್ಲಿ ಮನೆಯಿಂದ ಜೀವನ ಸ್ಟಾರ್ಟ್ ಆಗ್ತದೆ, ತಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ, ತಮ್ಮ ಒಂದು ಮುಂದಿನ ಫ್ಯೂಚರ್ ಪ್ಲಾನ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಮತ್ತು ಸ್ವಂತದ ಆರೋಗ್ಯ ಮತ್ತು ಇಡೀ ಫ್ಯಾಮಿಲಿ ಆರೋಗ್ಯ, ಇಡೀ ಸಮಾಜದ ಆರೋಗ್ಯವನ್ನು ನೋಡಲಿಕ್ಕೆ ಡಾಕ್ಟರ್ ಅವರಿಗೆ ಬಹಳ ಅನುಕೂಲ ಇರ್ತದೆ. ಆಮೇಲೆ ನೆಕ್ಸ್ಟ್ ನಾನು ಆಪ್ಷನ್ ಕೊಟ್ಟದ್ದು, ಯಾರಾದರೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಯಸ್ತಾ ಇದ್ರೆ ಮಾಡಿ, ಇಲ್ಲ ಮತ್ತೊಂದು ಏನಾದರೂ ಬೇರೆ ಒಂದು ಒಳ್ಳೆ ಎಜುಕೇಟೆಡ್ ರೈತರಾಗಿ ಕೆಲಸ ಮಾಡ್ಬೋದು, ಇಲ್ಲ ಮತ್ತೆ ಏನಾದರೂ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಮತ್ತು ಇದರ ಜೊತೆಗೆ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಆಗಿ ನಾನು ಇನ್ನೊಂದು ಕೇಳೋದು ಟೀಚರ್ಸ್. ನೋಡಿ, ಒಬ್ಬರು ಸೈಂಟಿಸ್ಟ್ ಆದರೆ ತಮ್ಮಷ್ಟು ನಾವು ಬದುಕಬಹುದು, ಜಗತ್ತಿಗೂ ಸಹಾಯ ಮಾಡ್ಬೋದು. ಒಬ್ಬರು ಡಾಕ್ಟರ್ ಆದರೆ ತಮ್ಮಷ್ಟು ನಾವು ಚೆನ್ನಾಗಿ ಬದುಕಬಹುದು, ಸಮಾಜಕ್ಕೂ ಹೆಲ್ಪ್ ಮಾಡ್ಬೋದು. ಇನ್ನು ಇಂಜಿನಿಯರ್ಸ್, ಬೇರೆ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ರೈತರು, ಎಜುಕೇಟೆಡ್ ರೈತರು, ಅಥವಾ ಏನೋ ಒಂದು ಶಿಕ್ಷಣದಲ್ಲಿ ತೊಂದರೆ ಬಂದರೂ ಬೇರೆ ಏನಾದರೂ ಬಿಸ್ನೆಸ್ಸು ಮಾಡ್ಬೋದು. ಯಾವೆಲ್ಲ ಲೆಕ್ಕದಲ್ಲಿ ಹೋಗ್ಬೋದು. ಆದರೆ ಬೇಸಿಕ್ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಈ ಎಲ್ಲ ವಸ್ತು ಕ್ಷೇತ್ರಗಳ ಒಳ್ಳೆಯಾಗಿವೆ, ಯಾವುದೂ ಕೆಟ್ಟದ್ದಿಲ್ಲ. ನಾವೇ ಸುಮ್ಮನೆ ಅದು ಕೆಟ್ಟು ಇದು ಒಳ್ಳೇದು ಅನ್ಕೋಬೋದು. ಮತ್ತು ನಾನು ಎಲ್ಲದಕ್ಕಿಂತ ಕೊನೆಗೆ ನಿಮ್ಗೆ ಹೇಳ್ಬೋದಂದ್ರೆ, ಈ ಎಲ್ಲ ವ್ಯಕ್ತಿಗಳು ಒಂದು ತಮ್ಮನ್ನ ಸ್ವಂತಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ಜೊತೆಗೆ ಸಮಾಜಕ್ಕೆ ಹೆಲ್ಪ್ ಮಾಡ್ಬೋದು, ಜೊತೆಗೆ ಇಡೀ ಜಗತ್ತಕ್ಕೆ ಸಹಾಯ ಮಾಡ್ಬೋದು. ಆದರೆ ಶಿಕ್ಷಕರಾದರೆ ಇಂಥ ಎಲ್ಲ ವ್ಯಕ್ತಿಗಳನ್ನೇ ಕ್ರಿಯೇಟ್ ಮಾಡ್ಬೋದು. ನೋಡಿ, ಅದನ್ನೇ ಒಂದು ಉದಾಹರಣೆ, ನಮ್ಮ ಜೆ ರಂಗನಾಥ ಸರ್ ಇದ್ದಾರೆ. ಅವರು ಒಂದು ಮಾತು ಹೇಳಿದ್ರು ನನಗೆ, ಸರ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಟ್ರೈ ಮಾಡಿದೆ, ಬಟ್ ನನಗೆ ಖುಷಿ ಅನ್ನಿಸ್ತು. ಆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ಸ್ಟಡಿ ಬೇಕಾಗ್ತದೆ. ಬಟ್ ಒಬ್ಬ ಶಿಕ್ಷಕನಾಗಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದು, ದೂರದಿಂದ ಹೋಗಿ ಎಲ್ಲೋ ಒಂದು ಕಡೆಗೆ ಮಾಹಿತಿ ತಕ್ಕೊಳ್ಳೋದು, ಅಥವಾ ಆ ಒಂದು ಲೆಕ್ಕದಲ್ಲಿ ಕೆಲವೊಂದು ಪಾಯಿಂಟ್ಸ್ ಸಿಗ್ಲಿಕ್ಕೆ ಕೊರತೆ ಆಯಿತು, ಅದಕ್ಕೆ ಹಿಂದೆ ಉಳಿದೆ. ಬಟ್ ಅದರಿಂದ ನನಗೆ ನೋವಾಗಲಿಲ್ಲ, ಅದರಿಂದ ಖುಷಿ ಆಯಿತು. ಅಂದರೆ ಅವರ ಆ ಒಂದು ವಿಚಾರನ್ನ, ಅವರ ಖುಷಿಯನ್ನ ಈ ತಮ್ಮ ಮಕ್ಕಳಲ್ಲಿ ನೋಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಆ ಒಂದು ಈ ಮಕ್ಕಳನ್ನ ನಾವು ಒಳ್ಳೆ ಆಫೀಸರ್ ಆಗಿ ಮಾಡಬೇಕು, ಒಳ್ಳೆ ವ್ಯಕ್ತಿಗಳಾಗಿ ಮಾಡಬೇಕು, ಸಮಾಜದಲ್ಲಿ ಬೇಕಂತ ಎಲ್ಲಾ ಕ್ಷೇತ್ರದಲ್ಲಿ ಇವರು ಶ್ರೇಷ್ಠ ಆಗಲಿ ಅಂತ ಹೇಳಿ ಒಂದು ಮನಸ್ಸಲ್ಲಿ ದೃಢ ಸಂಕಲ್ಪನೆ ಮಾಡಿಕೊಂಡು ನಮ್ಮ ಜೆ ರಂಗನಾಥ್ ಸರ್ ಅವರು ಈ ಒಂದು ಎಜುಕೇರ್ ಸಂಸ್ಥೆಯನ್ನ ಹುಟ್ಟುಹಾಕಿ ಅನೇಕ ವರ್ಷದಿಂದ ಹಳ್ಳಿ ಬಡ ಮಕ್ಕಳಿಗೆ, ಯಾವೆಲ್ಲ ವರ್ಗದ ಮಕ್ಕಳಿಗೆ, ಯಾವೆಲ್ಲ ಭಾಷೆಯ ಮಕ್ಕಳಿಗೆ ಈ ಒಂದು ವಿಶೇಷ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂದು ಕೇವಲ ಒಂದು ಸಾಮಾನ್ಯವಾದ ಕೃತಿ ಅಲ್ಲ, ಅದ್ಭುತ, ಅವಿಸ್ಮರಣೀಯ, ವಿಶೇಷವಾದ ಕೃತಿ ಇದೆ. ಇದಕ್ಕೆ ಯಾವುದು ಕೊನೆಯನ್ನ ಇಂಥದೇ ಕೊನೆ ಅಂತ ಹೇಳೋದು ಕಷ್ಟ. ಇದು ದೂರದವರೆಗೆ ಹೋಗುವಂತಹ ಒಂದು ಪ್ರವಾಸ ಇದೆ. ಈ ಪ್ರವಾಸದಲ್ಲಿ ಪಾಲಕರ ಪಾತ್ರ ಬಹುದೊಡ್ಡದು. ನಾನು ಒಬ್ಬ ಪಾಲಕನಾಗಿ, ಒಬ್ಬ ಶಿಕ್ಷಕನಾಗಿ, ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಜೀವನೆಲ್ಲ ಕೆಲಸ ಮಾಡಿದ್ದೇನೆ. ನಾನು ಇಷ್ಟೇ ಹೇಳೋದು, ತಾವು ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೋಬೇಕು. ನಾನು ಸ್ವತಃ ಒಂದು 25-30 ವರ್ಷ ಲೆಕ್ಚರಿಂಗ್ ಮಾಡಿದ್ದೇನೆ. कर्नाटक महाराष्ट्र ಎರಡೂ स्टेटमध्ये दोन्ही राज्यांमध्ये मी लेक्चरिंग केलेलं आहे. सध्या माझे प्रोग्राम तिन्ही राज्यात चालू आहेत, कर्नाटक, महाराष्ट्र आणि गोवा. हर तरफ मेरे लेक्चर चल रहे हैं. मैं तीनों राज्य घूम रहा हूँ, लेकिन ये ऐसा एक प्रोग्राम पहली बार देख रहा हूँ. बहुत अच्छा प्रोग्राम है, बहुत अच्छा प्रोग्राम है. इट्स अ फंटास्टिक. पेरेंट्स ಅವ್ರಿಗೆ ಇಷ್ಟೇ ನಾನು ಹೇಳಬಯಸ್ತೀನಿ, ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಪರ್ಮನೆಂಟ್ ತಲೆಯಲ್ಲಿ ಇಟ್ಕೊಳ್ಳಿ. ನಂದೊಂದು ಕೊಟೇಶನ್ ಇದೆ, ನಂದೊಂದು ವಿಚಾರ ಇದೆ ಸ್ವಂತದ್ದು. ನೋ ಬಡಿ ಇಸ್ ಅ ಡಲ್ ಅಂಡ್ ನೋ ಸಬ್ಜೆಕ್ಟ್ ಇಸ್ ಅ ಟಫ್, ಬಟ್
we have to follow some special techniques, tricks, methods and ideas. ಯಾರ್ಯಾರು ಡಲ್ ಇರುವುದಿಲ್ಲ, ದಯವಿಟ್ಟು ತಮ್ಮ ಮಕ್ಕಳು ಡಲ್ ಇದ್ದಾರಾ, ಮಧ್ಯಮ ಇದ್ದಾರಾ, ಅವರೇಜ್ ಇದ್ದಾರಾ ಅಥವಾ ಇಂಟೆಲಿಜೆಂಟ್ ಇದ್ದಾರಾ ಅನ್ನೋ ಕನ್ಫ್ಯೂಷನ್ ನಲ್ಲಿ ಇರಬೇಡಿ. ಯಾರ್ಯಾರು ಡಲ್ ಇರುವುದಿಲ್ಲ. Nobody is a dull and no subject is a tough. ಏನಪ್ಪ ನನ್ನ ಮಗುಗೆ ಆ ಸಬ್ಜೆಕ್ಟ್ ತೊಂದರೆ ಆಗ್ತದೆ, ಈ ಸಬ್ಜೆಕ್ಟ್ ತೊಂದರೆ ಆಗ್ತದೆ, ಅದು ಈಸಿ ಇದೆ, ಇದು ಈಸಿ ಇದೆ ಅನ್ಕೋಬೇಡಿ. ಎಲ್ಲವೂ ಈಸಿ ಇದೆ. ಆದರೆ ಕೆಲವೊಂದು ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಫಾಲೋ ಅಪ್ ಮಾಡಬೇಕು. ಜೊತೆಗೆ ನಂಬರ್ ಆಫ್ ಅವರ್ ಸ್ಟಡಿ ಮಾಡಿಸ್ಬೇಕು ಮಕ್ಕಳಿಗೆ. ನಮ್ಮ ಶಿಕ್ಷಣ ಕ್ಷೇತ್ರದ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ಎಲ್ಲ ಗೌರ್ಮೆಂಟ್ಸ್ನಲ್ಲಿ ಶಿಕ್ಷಣಕ್ಕಾಗಿ ದೊಡ್ಡ ಸಂಕಲ್ಪನೆ ನಡೀತಾ ಇದೆ. ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಹಿಡ್ಕೊಂಡು, ಸ್ಟೇಟ್ ಗೌರ್ಮೆಂಟ್ ಹಿಡ್ಕೊಂಡು, ಎಲ್ಲ ಲೆವೆಲದ ಗೌರ್ಮೆಂಟ್ ವ್ಯಕ್ತಿಗಳು, ಎಲ್ಲ MLAs, MPs, ಮಿನಿಸ್ಟರ್ಸ್, ನಮ್ಮ ಎಲ್ಲ ಕ್ಷೇತ್ರದ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಆಫೀಸರ್ಸ್ ಮಾಡ್ತಾ ಇದ್ದಾರೆ, ಸಂಘ ಸಂಸ್ಥೆಗಳ ಹೆಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಎಜುಕೇಶನ್ಗಾಗಿ ಮತ್ತು ಶಿಕ್ಷಕರ ಅವರು ಕೂಡ ದುಡಿತಾ ಇದ್ದಾರೆ, ಪೇರೆಂಟ್ಸ್ ದುಡಿತಾ ಇದ್ದಾರೆ, ಮಕ್ಕಳು ದುಡಿತಾ ಇದ್ದಾರೆ. ಎಲ್ಲರೂ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಮಕ್ಕಳಿಗೆ ಒಳ್ಳೇದಾಗಬೇಕಾಗಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನಮ್ಮ ಆಸೆ ಪೂರ್ತಿ ಆಗೋದು ಕಷ್ಟ ಆಗ್ತದ. ಎಲ್ಲರೂ ದುಡಿತಾ ಇದ್ದಾರೆ, ಆದ್ರೆ ಪೂರ್ತಿ ಆಸೆ ನಾವು ಕಾಣೋದು ಕಷ್ಟ ಆಗ್ತದ. ಅದಕ್ಕೆ ಕಾರಣ ಇದೆ, ನಮ್ಮಲ್ಲಿ ಕೆಲವೊಂದು ತೊಂದರೆಗಳಿವೆ. ಏನು ತೊಂದರೆಗಳಿವೆ, ಏನು ನಮ್ಮಲ್ಲಿ ಕೊರತೆ ಇದೆ ಅಂದ್ರೆ, ನಾವು ಸತತವಾಗಿ ಶಿಕ್ಷಣದ ಬಗ್ಗೆ, ಅಭ್ಯಾಸದ ಬಗ್ಗೆ, ಸ್ಟಡೀಸ್ ಬಗ್ಗೆ ನಾವು ಒಂದು ಸ್ವಲ್ಪ ಎಲ್ಲರೂ ಎಡವ್ತೀವಿ. ಎಲ್ಲಿ ಎಡುತ್ತೀವಿ? ಸಂಡೇ ಅಥವಾ ಯಾವುದೇ ಹಾಲಿಡೇಸ್, ಸಮ್ಮರ್ ವೆಕೇಶನ್ ಅಥವಾ ದಸರಾ ದೀಪಾವಳಿ ವೆಕೇಶನ್ ನಲ್ಲಿ ಹಬ್ಬ ಹುಣ್ಣಿಮೆ ಮಾಡಿ, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿ, ಪಾಲಕರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ಸಮ್ಮರ್ ವೆಕೇಶನ್ ನಲ್ಲಿ ಕೂಡ ಮಕ್ಕಳಿಗೆ ಸ್ಟಡಿ ಮಾಡಿಸ್ರಿ. ದಿನಾಲು ವರ್ಷೆಲ್ಲ ಸ್ಕೂಲ್ ಇದ್ದಾಗ ಟೀಚರ್ಸ್ ಮಾಡ್ಕೋತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇಡೀ ಶಾಲೆ ವ್ಯವಸ್ಥೆ ಕೆಲಸ ಅವರು ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೇರೆಂಟ್ಸ್ ಏನ್ ಮಾಡಬೇಕು? ಪೇರೆಂಟ್ಸ್ ಆದ್ರೆ ಈ ನಮ್ಮ ಶಿಕ್ಷಕರು, ಎಲ್ಲ ಸ್ಕೂಲ್ ಕಾಲೇಜ್ ವ್ಯವಸ್ಥಾಪಕರು, ಪ್ರಿನ್ಸಿಪಾಲ್ ಜೊತೆಗೆ ಪಾಲಕರು ಕೈ ಜೋಡಿಸ್ಬೇಕಾಗಿದೆ. ಇವತ್ತು ನನ್ನ ಮಕ್ಕಳು ಎಕ್ಸ್ಟ್ರಾಆರ್ಡಿನರಿ ಆಗ್ಲಿಕ್ಕೆ ನಾವೆಲ್ಲರೂ ಕೂಡಿ ದುಡಿದಾಗಿದೆ. ನನ್ನ ಮಿಸೆಸ್ ಇದ್ದಾರೆ ಇಲ್ಲಿ, ನನಗೆ ಯಾವಾಗಲೂ ಎಲ್ಲ ಶಾಲೆಗಳ ಮೀಟಿಂಗ್ಸ್ಗೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಹಳಷ್ಟು ಈ ತರ ಪ್ರೋಗ್ರಾಮ್ನಲ್ಲಿ ನಾನು ಹೋಗ್ತಾ ಇದ್ದೆ, ಎಲ್ಲೆಲ್ಲ ಲೆಕ್ಚರಿಂಗ್ ನಡೀತಾ ಇದ್ದು. ಆದರೆ ನನಗೆ ಸಮಯ ಸಿಕ್ತಿದ್ದೆಲ್ಲ ನಾನು ನನ್ನ ಮಿಸೆಸ್ ಅವ್ರಿಗೆ ಹೇಳಿಡ್ತಿದ್ದೆ, ನೋಡಿ ಪ್ರತಿ ತಿಂಗಳ ನಮ್ಮ ಶಿಕ್ಷಕರ ಏನಾದರೂ ಕರೆದ್ರೆ ಅಥವಾ ಕರೀಲಿಲ್ಲ ಅಂದ್ರೂ ಕೂಡ ಅವ್ರ ಕಡೆಗೆ ಹೋಗಿ, ಶಾಲೆಗೆ ಹೋಗಿ ಸ್ಟಡಿ ಬಗ್ಗೆ ಸ್ವಲ್ಪ ಯೋಚನೆ ಅಥವಾ ಚರ್ಚೆ ಮಾಡಿ ಬನ್ನಿ ಅಂತ ಹೇಳ್ತಿದ್ದೆ. ಅದನ್ನು ನನ್ನ ಮಿಸೆಸ್ ಅವರು ಫಾಲೋ ಅಪ್ ಮಾಡಿದ್ದಾರೆ. ನಾವು ಬಡವರು ಇದ್ದೀವಿ, ನಾವು ಹಳ್ಳಿಯವರೇ ಇದ್ದೀವಿ. ಅದನ್ನ ನನ್ನ ಮಕ್ಕಳಿಗೆ ನಾವು ಪರಿಪೂರ್ಣವಾಗಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಒಂದು ದಾರಿ ಆಯ್ತು ನಮಗೆ. ಅಂದರೆ ಪಾಲಕರು, ಶಿಕ್ಷಕರು, ಸಂಸ್ಥೆಯವರು ಎಲ್ಲರೂ ಕೂಡಿ ಮಾಡುವಂಥ ಕೆಲಸ ಇದೆ. ಪಾಲಕರು ಇಷ್ಟು ಕೆಲಸ ಮಾಡಬೇಕು. ನೋಡ್ರಿ, ನಮಗೆ ಸ್ಟಡಿ ಬರೋದಿಲ್ಲಲ್ಲ, ಮತ್ತು ಏನು ಮಾಡಬೇಕು, ನಾವು ಹೇಗೆ ಮಕ್ಕಳ ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋ ಕ್ವಶನ್ ಎಲ್ಲರಿಗೂ ಇರುತ್ತೆ. ಆ ಕ್ವಶನ್ ಅರ್ಥ ಇದೆ, ನನ್ನ ಹತ್ರ ಆನ್ಸರ್ ಇದೆ. ನಾವು ಏನಪ್ಪ, ನಮಗ ಶಿಕ್ಷಣ ಈಸಿಯ, ನಮಗೂ ಕೂಡ ತೊಂದರೆ ಆಗಿದೆ, ನಮಗ ಪಾಠಗಳ ಕಲಿಸ್ಲಿಕ್ಕೆ ಆಗೋದಿಲ್ಲಲ್ಲ, ಮತ್ತೆ ಹೇಗೆ ಮಾಡಬೇಕು?
ನಾನು ಹೇಳ್ತಾ ಇದ್ದೀನಿ, ಯಾರಾದರೂ ಪೇರೆಂಟ್ಸ್ ಅವರಿಗೆ ಕಲಿಸುವಷ್ಟು ಅನುಕೂಲ ಇದ್ದರೆ ಕಲಿಸಿ, ಸ್ವಂತ ಟೀಚರಾಗಿ ಕೆಲಸ ಮಾಡಿ, ನಿಮ್ಮ ಮಕ್ಕಳಿಗೆ ಕಲಿಸ್ರಿ, ಓನ್ಯಾಗಿನ ಮಕ್ಕಳಿಗೆ ಕಲಿಸ್ರಿ. ಇಲ್ಲಪ್ಪ ಅಂತಂದರೆ ನಾನೊಂದು ದಾರಿ ಹೇಳ್ತಾ ಇದ್ದೇನೆ, ತಾವು ಏನು ಮಾಡಿ, ತಿಂಗಳಲ್ಲಿ ಕನಿಷ್ಠ ಒಂದು ಸಲ ಆದರೂ ಶಾಲೆಗೆ ಬಂದು ವಿಸಿಟ್ ಕೊಟ್ಟು, ಪೇರೆಂಟ್ಸ್ ಯಾರಿಗೆ ಅನುಕೂಲ ಇದ್ದಾರೆ, ಮದರ್ ಆರ್ ಫಾದರ್, ಬಂದು ಅವರ ಸಮಯ ಕೊಟ್ಟ ಸಮಯಕ್ಕೆ ಬಂದು ಕೇಳ್ಕೊಳ್ಳಿ, ತಮ್ಮ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಬೇಕಾಗಿದೆ ಇದು ಕೇಳೋ ಅವಶ್ಯಕತೆ ಇದೆ. ಮತ್ತು ವಿಶೇಷವಾಗಿ ಇವಾಗ 0 to 5 ಪೇರೆಂಟ್ಸ ಮತ್ತು ಉಳಿದವರೆಲ್ಲ ಒಳ್ಳೆ ಒಂದು ವಿಚಾರವನ್ನು ಇಟ್ಕೊಂಡು, ಒಂದು ಸಂಕಲ್ಪನೆ ಇಟ್ಕೊಂಡು, ಈವನ್ 0 to 5 ನನ್ನ ಮಕ್ಕಳು ಶಾಲೆಗೆ ಇನ್ನೂ ಹೋಗಿಲ್ಲ ಅಥವಾ ಇನ್ನೂ ಮುಂದೆ ಹೋಗೋರಿದ್ದಾರೆ, ಯಾಕೆ ಬಿಡು ಆಮೇಲೆ ನೋಡೋಣ ಅಂತ ಅನ್ಬೇಡಿ. ಇಲ್ಲಿಂದ ಒಂದು ತಳಹದಿ ಹಾಕ್ಕೊಳ್ರಿ, ಇದನ್ನೇ ಒಂದು ಬೇಸ್ ಆಗಿಟ್ಕೊಳ್ರಿ. ನೀವು ಆಗಾಗ ನಮ್ಮ ಈ ಶಾಲೆಗೆ ಬಂದು ಎಜುಕೇರ್ ಅಂತೇಳಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸಮೀಪ ಇದೆ, ತಮ್ಮ ಹಳ್ಳಿಯಲ್ಲಿದೆ, ತಮ್ಮ ಅಕ್ಕಪಕ್ಕದಲ್ಲಿದೆ, ಆಗಾಗ ಬಂದು ಒಂಚೂರು ವಿಚಾರಣೆ ಮಾಡ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಯಾವಾಗ ಅಡ್ಮಿಷನ್ ಮಾಡಬೇಕು, ಏನು ಮಾಡಬೇಕು, ಮತ್ತು ಜೊತೆಗೆ ನಮ್ಮ ಡಾಕ್ಟರ್ ಅವರಿದ್ದಾರೆ, ತಮ್ಮ ಏರಿಯಾದೇ ಡಾಕ್ಟರ್ ಅವರಿದ್ದಾರೆ, ಮೆಡಿಕಲ್ ಆಫೀಸರ್ ಇದ್ದಾರೆ. ಆಹಾರ ಬಗ್ಗೆ ಭಾಳ ಅವ್ರ ಕಡೆಯಿಂದ ನೀವು ಕೇಳೋ ಅವಶ್ಯಕತೆ ಭಾಳ ಇದೆ. ಯಾಕೆಂದರೆ ಮಕ್ಕಳ ಆರೋಗ್ಯ ವಿಶೇಷವಾದದ್ದು. ಆ ಮಗು ನೀರು ಎಷ್ಟು ಕೊಡಬೇಕು, ಯಾವ್ಯಾವ ಪ್ರಮಾಣದಲ್ಲಿ ಆಹಾರ ತಗೋಬೇಕು, ನಿದ್ದೆ, ಆಟ, ಇನ್ನು ಉಳಿದ ಚಟುವಟಿಕೆಗಳು ಎಲ್ಲವೂ ಅವರು ಒಬ್ಬರು ಮೆಡಿಕಲ್ ಆಫೀಸರ್ ಆಗಿ ಅವ್ರಿಗೆ ಗೊತ್ತದು. ನಾನು ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ, ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಒಂದು ತಲೆಯ ಅಳತೆಯನ್ನು ಹೇಳಿದರು, ಒಂದು ಅವರ ತೂಕವನ್ನು ಹೇಳಿದರು, ಅವರ ಎತ್ತರವನ್ನು ಹೇಳಿದರು, ಮಕ್ಕಳ ವೇಟನ್ನು ಹೇಳಿದರು. ಇವು ಎಲ್ಲ ಅವಶ್ಯಕವಾದದ್ದು. ಹೌದು, ಕೆಲವೊಂದು ಕಡೆ ಸಮಸ್ಯೆ ಬರ್ತವೆ, ಕ್ವಶನ್ ಬರ್ತದೆ, ಬಡವರಿಗೆ ಸ್ವಲ್ಪ ಇದು ಕಷ್ಟ ಆಗ್ತದೆ ಅಂಥೇಳಿ ನಾನು ಒಪ್ಕೋತೀನಿ. ಬಡವರ ಕಷ್ಟ ಆಗ್ಬೋದು, ಆದರೆ ಅನೇಕ ದಾರಿಗಳಿವೆ. ನಮ್ಮ ಡಾಕ್ಟರ್ ಅವ್ರಿಗೆ ನೀವು ಭೇಟಿಯಾದ್ರೆ ಅವರು ಅನೇಕಿಂತ ಅದಕ್ಕೆ ಸೊಲ್ಯೂಷನ್ಸ್ ಬಹಳಷ್ಟಿವೆ. ಪರ್ಸನಲಿ ನೀವು ಭೇಟಿಯಾಗಿ ಅವ್ರನ್ನ ಕೇಳ್ಕೋಬೋದು. ಇವತ್ತು ಗೌರ್ಮೆಂಟ್ಗೂ ಕೂಡ ಅನೇಕ ಸೌಲಭ್ಯಗಳಿವೆ, ಬಹಳಷ್ಟು ಅನುಕೂಲತೆಗಳೆಲ್ಲ ಮಾಡಿದ್ದಾರೆ. ಕೆಲವೊಂದು ಯಾರಾದರೂ ಬಡವರಿದ್ದರೆ, ಯಾರ ಕಡೆಯಿಂದ ಈ ಎಲ್ಲ ಥಿಂಗ್ಸನ್ನು ಒದಗಿಸ್ಲಿಕ್ಕೆ ಆಗ್ತಾ ಇದ್ದರೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ ಬಹಳಷ್ಟು ಪ್ರೋಗ್ರಾಮ್ಸ್ ಇವೆ. ಡಾಕ್ಟರ್ ಅವರು ಹೇಳಿದ್ರಲ್ರಿ, ಹೌದ್ರಿ, ಎಮ್ ಐ ರೈಟ್? ಎಸ್. ಅವು ನಮಗೆ ಗೊತ್ತಿರೋದಿಲ್ಲ. ಆ ಎಲ್ಲ ಚಟುವಟಿಕೆಗೆ ನೀವು ಪರ್ಸ್ನಲಿ ಅವರು ಮೆಡಿಕಲ್ ಆಫೀಸರ್ ಸ್ವತಃ ನಿಮ್ಮ ಊರಲ್ಲಿ ಇದ್ದಾರೆ ಅಂಥವ್ರು ಇಲ್ಲಿ ಉದ್ಘಾಟಕರಾಗಿ ಬಂದಾರಂದರೆ ವಿಶೇಷ ಒಂದು ಇದು ಅಭಿಯಾನ ನೋಡಿ. ನಮ್ಮ ಜೆ ರಂಗನಾಥ್ ಅವರು, ನಾಗರತ್ನ ಮೇಡಮ್ ಅವರು ಕೇವಲ ಇದೊಂದು ಶಿಕ್ಷಣ ಅಷ್ಟೇ ಅಲ್ಲ, ಆರೋಗ್ಯ, ಶಿಕ್ಷಣ, ಸರ್ವಸ್ವವನ್ನು ಇಲ್ಲಿ ತಂದು ಮುಂದಿಟ್ಟಿದ್ದಾರೆ. ಅದಕ್ಕೆ ತಾವು ಕೊನೆಯದಾಗಿ ನಾನು ಹೇಳೋದಂದರೆ, ತಮ್ಮ ಮಕ್ಕಳು ಇಂಟೆಲಿಜೆಂಟ್ ಇದ್ದೇ ಇರ್ತಾರೆ, ದೊಡ್ಡ ಯಾರೂ ಅಲ್ಲ, ನೆನಪಿಡಿ. ಇನ್ನು ಅವರ ಆರೋಗ್ಯ ಇಂಪ್ರೂವ್ಮೆಂಟ್ಗಾಗಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಶಿಕ್ಷಣಕ್ಕಾಗಿ ನಮ್ಮ ಎಜುಕೇರ್ ಸಂಸ್ಥೆ ಸೂಪರ್ ಇದೆ. ನಾನು ಸ್ವತಃ ಇದು 3ನೇ 4ನೇ ಸಲ ಇಲ್ಲಿ ವಿಸಿಟ್ ಕೊಡೋದು ಈ ಒಂದು 2-3 ವಾರದಲ್ಲಿ. ಸೊ ಅವರು ಪ್ರೊಸೆಸ್ ಚೆನ್ನಾಗಿದೆ. ಒಬ್ಬ ಎಜುಕೇಟರ್, ಒಂದು ಎಜುಕೇಷನ್ನಲ್ಲಿ ನಾನು ಕೆಲಸ ಮಾಡೋದ್ರಿಂದ ನನಗೆ ಗೊತ್ತಾಗ್ತದ, ಸರ್ ಅವರು ತಮ್ಮ ಮೇಡಮ್ ಅವ್ರದ್ದು ಒಂದು ವಿಚಾರ ಭಾಳ ಸೂಪರ್ ಇದೆ. ಈ ವಿಚಾರ ನಮ್ಮ ಸಮಾಜಕ್ಕೆ ಸಿಗುವ ಅವಶ್ಯಕತೆ ಇದೆ. ಅದಕ್ಕೆ ಅವರು ಕೇಳಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಅವರು ಇಂಥ ಒಂದು ವಿಶೇಷ ಅಭಿಯಾನದಲ್ಲಿ ವಿಶೇಷವಾದ ನನಗೂ ಕೂಡ 1-2 ಮಾತಾಡಲಿಕ್ಕೆ ಚಾನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ನನ್ನ ಮಕ್ಕಳು ಇವತ್ತೇನಾದರೂ ಸೈಂಟಿಸ್ಟ್ ಆಗ್ತಾ ಇದ್ದರೆ, ಸೂಪರ್ ರ್ಯಾಂಕರ್ ಇದ್ದರೆ ಅದಕ್ಕೆ ಕಾರಣ ಇದೆ. ನಾನು ನನ್ನ ಮಕ್ಕಳನ್ನ ನನ್ನ ಮದುವೆಗಿಂತ ಪೂರ್ವದಲ್ಲಿ ಮಾಡಿದ ಸಂಕಲ್ಪನೆ. ಈ ವಿಚಾರನ ಸಮಾಜದಲ್ಲಿ ಎಲ್ಲರೂ ತಾವು ಒಯ್ಯಿರಿ, ಎಲ್ಲ ಸಮಾಜದ ಜನರಿಗೆ ಕೊಡಿ. ಬಿಫೋರ್ ಮ್ಯಾರೇಜ್ ಕೂಡ ಸಂಕಲ್ಪನೆ ಮಾಡಿದರೆ ಮುಂದಿನ ಜನ್ರೇಷನ್ ಫ್ಯೂಚರ್ ಸೂಪರ್ ಆಗ್ತದೆ. ಇನ್ನೂ ಬಹಳಷ್ಟು ಇಂಥ ವಿಚಾರಗಳಿವೆ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ಈ ಸರ್ ಅವರ ಈ ಒಂದು ಸಂಕಲ್ಪನೆಯಿಂದ ನಾನು ಒಂದು ವಿಚಾರ ಮಾಡಿದ್ದೇನೆ. ನಮ್ಮ ಫ್ಯೂಚರ್
ಫ್ಯೂಚರ್ಗಾಗಿ ಮಕ್ಕಳಿಗಾಗಿ ಏನೇನು ಮಾಡ್ಲಿಕ್ಕಾಗ್ತದ ಅನ್ನೋದು ಶಿಕ್ಷಣ ಜೊತೆಗೆ ಮಕ್ಕಳಿಗೆ ಮುಂದಿನ ಇಂಪ್ರೂವ್ಮೆಂಟ್ಗಾಗಿ ಏನೇನು ಕೊಡ್ಲಿಕ್ಕಾಗ್ತದ ಅನ್ನೋ ನಾನು ವಿಚಾರಗಳ ಇಟ್ಕೊಂಡು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಕುಂತಾಗ ಸರ್ ಅವ್ರ ಕಡೆಗೆ ಬಂದಾಗ ಈ ಸ್ಟೇಜ್ಗೆ ಬಂದಾಗ ವಿಚಾರ ಬಂತು, ನಾವು ಫ್ಯೂಚರ್ ನಾನು ಹಿಂಗೆ ಸ್ವತಃ ನಾನು ನನ್ನ ಮಿಸೆಸ್ ಕೂಡಿ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನಮ್ಮ ಮಕ್ಕಳು ಸೂಪರ್ ಆಗಿದ್ದಾರೆ, ಲಕ್ಷಗಟ್ಟಲೆ ಪೇಮೆಂಟ್ ಸಿಗ್ತವೆ, ಬಡತನ ಮನೆಯಿಂದ ತಂತಾನೆ ಹೋಗ್ಬಿಡ್ತದ, ಲಕ್ಷ ಕೋಟಿಗಳಲ್ಲಿ ದುಡ್ಡು ಬರ್ತದ ಮನೆಗೆ, ಬಡತನವೇ ಉಳಿದಿಲ್ಲ. ಅದಕ್ಕೆ ರಿಸರ್ಚ್ ಲೈನ್ ಸೈಂಟಿಸ್ಟ್ ಮಾಡಿಸ್ರಿ, ಆಫೀಸರ್ ಮಾಡಿಸ್ರಿ, ಯಾವೆಲ್ಲ ಲೈನ್ದಾಗ ನೀವು ಕಳಿಸ್ರಿ, ಮೆಡಿಕಲ್ದಲ್ಲಿ ಕಳಿಸ್ರಿ, ಯಾವೆಲ್ಲ ವ್ಯಕ್ತಿಗಳಾಗಿ ನೀವು ಮಾಡ್ಬೋದು. ಅದಕ್ಕೆ ನಾನು ಈಗ ಅಷ್ಟೇ ಅಲ್ಲ, ಇಲ್ಲಿ ಈ ಒಂದು ಸಭೆಯಿಂದ ನಾನು ಸ್ವತಃ ಇನ್ಸ್ಪೈರ್ ಆಗಿ ಇನ್ನು ಮುಂದೆ ನಾನು ನಿಮಗೆ ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಮಕ್ಕಳನ್ನ ಯಾವ ಥರ ಇಂಪ್ರೂವ್ಮೆಂಟ್ ಏನೇನು ಮಾಡ್ಲಿಕ್ಕೆ ಸಾಧ್ಯದ ಅನೇಕ ವಿಡಿಯೋಗಳ ಮುಖಾಂತರ ನಾನು ಸರ್ ಅವ್ರಿಗೆ ಕಳಿಸ್ತಾ ಇದ್ದೇನೆ. ಅವರು ತಮಗೆ ಶೇರ್ ಮಾಡಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ, ಜೊತೆಗೆ ಈಗ ಸದ್ಯಕ್ಕೆ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಸರ್ ಅವ್ರ ವಿಡಿಯೋಸ್ ಎಲ್ಲ ಬರ್ತಾ ಇದ್ದಾವೆ, ಇದು ಪ್ರೋಗ್ರಾಮ್ದು ವಿಡಿಯೋ ಬರ್ತವೆ. ಇವತ್ತು ನೈಟು ನಾಳೆ ನೈಟು ಅಂಕುಶಿ ದುರ್ಗಿ ಅಂತ ಫ್ರೀ ಆಫ್ ಕಾಸ್ಟ್ ಇದೆ ಯೂಟ್ಯೂಬ್ ಚಾನಲ್. ಆದರೆ ಮಕ್ಕಳಿಗೆ ತಮಗೆ ಅತಿಯಾಗಿ ಮೊಬೈಲ್ ಯೂಸ್ ಮಾಡಬೇಡಿ, ಅವಶ್ಯಕ ಇದ್ದದ್ದು ಮಾತ್ರ ನೋಡ್ಕೊಳ್ಳಿ. ಮಕ್ಕಳಿಗೆ ಕೂಡ ತಾವು ಅಬ್ಸರ್ವೇಷನ್ ಇಡಿ. ಮತ್ತು ನಾನು ಇನ್ನೊಂದು ಮಾತು ಕೇಳೋದು, ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡಲಿಕ್ಕೆ ಕೊಡಬೇಡಿ. ತೀರಾ ಅವಶ್ಯಕವಾಗಿದ್ದರೆ ನೀವು ನೋಡ್ಕೊಳ್ಳಿ. ಎಜುಕೇಷನ್ ಸಂಬಂಧಪಟ್ಟದ್ದು, ಶಿಕ್ಷಣ ಸಂಬಂಧಪಟ್ಟದ್ದು, ಆರೋಗ್ಯದ ಸಂಬಂಧಪಟ್ಟದ್ದು ವಿಡಿಯೋಸ್ ನೋಡ್ಕೊಳ್ಳಿ. ನೀವು ನೋಡ್ಕೊಂಡ ನಂತರ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ, ದಯವಿಟ್ಟು ಮೊಬೈಲ್ ಕೊಡಬೇಡಿ. ಅವ್ರಿಗೆ ಏನು ಮಾಡಿ, ನಿಮ್ಮ ಟಿ ವಿ ಮೇಲೆ ಬ್ಲೂಟೂತ್ ಟಿ ವಿ ಇದ್ದಾವೆ ಇವಾಗ ನಾರ್ಮಲಿ ಎಲ್ಲ ಕಡೆಗೆ, ಟಿ ವಿ ಮೇಲೆ ಅವಶ್ಯಕಿರುವ ಒಂದು ವಿಡಿಯೋ ಹಚ್ಚಿ ತೋರಿಸ್ರಿ ನಿಮ್ಮ ಸಮ್ಮುಖದಲ್ಲಿ. ಯಾಕಂದರೆ ಟಿ ವಿ ಮೇಲೆ ಹಚ್ಚಿದರೆ ಮಕ್ಕಳು ಏನು ನೋಡ್ತಾರೆ ಏನಿಲ್ಲ ಅನ್ನೋದು ಗೊತ್ತಾಗ್ತದ. ಸುಮ್ಮನೆ ಮೊಬೈಲ್ ಕೈಯಾಗ ಕೊಡಬೇಡಿ. ಮೊಬೈಲ್ ಕೈಯಾಗ ಕೊಟ್ಟರೆ ಮಕ್ಕಳು ಎಡಿಕ್ಟ್ ಆಗ್ತಾರೆ ಮೊಬೈಲ್ಗೆ. ನಾನು ಅದಕ್ಕಾಗಿಯೂ ಇವಾಗ ಕೆಲವೊಂದು ವಿಡಿಯೋಸ್ ಮಾಡಿದ್ದೇನೆ, ಆಲ್ರೆಡಿ ನನ್ನ ಯೂಟ್ಯೂಬ್ದಲ್ಲಿವೆ ನೋಡಿ. ಮೊಬೈಲ್ಗೆ ಮಕ್ಕಳು ಎಡಿಕ್ಟ್ ಆದರೆ ಬಿಡಿಸೋದು ಕಷ್ಟ. ನನ್ನ ಹತ್ರ ನಾನು ಇರೋದು ಬೆಲ್ಗಾಮ್ದಲ್ಲಿ, ಅನೇಕ ಪೇರೆಂಟ್ಸ್ ಬರ್ತಾರೆ, ಸರ್ ನಮ್ಮ ಮಕ್ಕಳು ಮೊಬೈಲ್ ಬಿಡ್ತಾ ಇಲ್ಲ, ಏನು ಮಾಡಬೇಕು? ಇದೊಂದು ಹೊಸ ಸಮಸ್ಯೆ ಕ್ರಿಯೇಟ್ ಆಗಿದೆ. ಪೇರೆಂಟ್ಸ್ ಇದ್ರ ಬಗ್ಗೆ ಎಚ್ಚರ ಇರಬೇಕು. ಮೊಬೈಲ್ ಸಣ್ಣಾಗಿದ್ದ ಚಿಕ್ಕವರಿದ್ದಾಗ ನಾನು ಇವತ್ತು ಬೆಳಗ್ಗೆ ಒಂದು ಹೋಟೆಲ್ದಲ್ಲಿ ಚಹಾ ಕುಡಿಲಿಕ್ಕೆ ಹೋದಾಗ ಬ್ರೇಕ್ಫಾಸ್ಟ್ ಹೋದಾಗ ನೋಡಿದೆ, ಇನ್ನೊಂದು ಕಡೆ ನೋಡಿದೆ, ಆ ಮಕ್ಕಳು ಅವ್ರನ್ನ ಏನಾದರೂ ಖುಷಿ ಪಡಿಸ್ಲಿಕ್ಕೆ ಪೇರೆಂಟ್ಸ್ ಚಿಕ್ಕ ಮಕ್ಕಳಿಗೆ 1ನೇ ವರ್ಷ 6 ತಿಂಗಳ 1 ವರ್ಷದ ಮಕ್ಕಳಿಗೆ ಪೇರೆಂಟ್ಸ್ ಮೊಬೈಲ್ ಕೊಡ್ತಾ ಇದ್ದಾರೆ. ಪೇರೆಂಟ್ಸ್ಗೆ ಅನ್ನಿಸ್ತದ ಆಟ ಆಡ್ತಾವೆ ಮಕ್ಕಳು, ಆಟ ಆಡ್ತಾವೆ ಅಂತ ಹೇಳಿ ಏನಾದರೂ ರೆಕಾರ್ಡ್ ಹಚ್ಚಿಕೊಡ್ತಾರೆ, ಕಾರ್ಟೂನ್ ಹಚ್ಚಿಕೊಡ್ತಾರೆ. ಆ ಮಕ್ಕಳಿಗೆ ಆಮೇಲೆ ಸ್ಲೋಲಿ ಅಡಿಕ್ಟ್ ಆಗ್ತಾರೆ. ಅದಕ್ಕೆ ಆ ಥರ ಮೊಬೈಲನ್ನು ಅತಿ ಬಳಕೆ ಮಾಡಬೇಡಿ. ಅವೆಲ್ಲ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಮತ್ತು ಮಕ್ಕಳ ಫ್ಯೂಚರನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಅಂತ ನೋಡ್ಕೊಳ್ಳಿ. ಆ್ಯಕ್ಟಿವಿಟೀಸ್ ಇಂಥವೆಲ್ಲ ಸಿಗ್ತವೆ, ಇಂಪ್ರೂವ್ಮೆಂಟ್ಗಾಗಿ ನಿಮಗೆ ಹೆಲ್ಪ್ ಆಗ್ತವೆ, ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಮ್ಮ ಜೆ ರಘುನಾಥ್ ಸರ್ ಅವರು, ನಾಗರತ್ನ ಮೇಡಮ್ ಪ್ರಿನ್ಸಿಪಾಲ್ರು, ನಮ್ಮ ಉದ್ಘಾಟಕರಾದಂಥ ಸುಧೀರ್ ಪೆಂಡೇಕರ್ ಸರು, ಮೆಡಿಕಲ್ ಆಫೀಸರ್ ಆಮ್ದಳ್ಳಿ, ಆಮೇಲೆ ಎಲ್ಲ ತಮ್ಮ ಸಭೆಯಲ್ಲಿ ಸೇರಿದಂಥ ಪಾಲಕರು, ಚಿಕ್ಕ ಮಕ್ಕಳು ಮತ್ತು ನಮ್ಮ ಶಿಕ್ಷಕರ ಬಳಗಕ್ಕೆ ನಾನು ಇಲ್ಲಿ ನನಗೆ ಸಮಯ ಕೊಟ್ಟದಕ್ಕಾಗಿ ಥ್ಯಾಂಕ್ಸ್ ಹೇಳ್ತಾ ನಿಲ್ತಾ ಇದ್ದೇನೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ.